2026ರ ನಿಯಮಾವಳಿಗಳಲ್ಲಿ ಜಾತಿ ತಾರತಮ್ಯ ಕುರಿತು ಇರುವಂತಹ ಮಾರ್ಗಸೂಚಿಗಳು ಕೆಲವೊಂದು ಗೊಂದಲಗಳನ್ನು ಮತ್ತು ವಿರೋಧಗಳನ್ನು ಸೃಷ್ಟಿ ಮಾಡಿರೋದು ಎಲ್ರಿಗೂ ಗೊತ್ತಿದೆ. ಈ ಗೊಂದಲಗಳು ಮತ್ತು ವಿರೋಧಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಆ ಮಾರ್ಗಸೂಚಿಗಳು ಬಂದಿರೋದು ಯಾಕೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಭಾರತದ ಇಂಟೆಲೆಕ್ಚುಯಲ್ ಹಿಸ್ಟ್ರಿನಲ್ಲಿ ಅತ್ಯಂತ ಪ್ರಭಾವಿ ಪುಸ್ತಕಗಳು ಅಂತ ನಾವು ಗಮನಿಸಿದ್ರೆ ಅಂಬೇಡ್ಕರ್ ಅವರ ಕೃತಿ ಅನ್ಹೈಲೇಷನ್ ಆಫ್ ಕಾಸ್ಟ್ ಬಹಳ ಪ್ರಮುಖವಾದದ್ದು. ಅದರಲ್ಲಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಜಾತಿಯ ನಿರ್ಮೂಲನೆ ಸಂಪೂರ್ಣವಾಗಿ ಯಾಕೆ ಆಗಬೇಕು ಅಂತಂದರೆ ಅದು ಒಂದು ಕೇವಲ ಸೋಷಿಯಲ್ ಪ್ರಾಕ್ಟೀಸ್ ಆಗಿ ಉಳಿದಿಲ್ಲ, ಅದು ಒಂದು ರಿಲಿಜಿಯಸ್ ಪ್ರಾಕ್ಟೀಸ್. ಯಾವಾಗ ಒಂದು ಪ್ರಾಕ್ಟೀಸ್ ಧಾರ್ಮಿಕವಾಗಿ ಆಗುತ್ತೆ ಅಲ್ಲಿ ನಮಗೆ ಪ್ಯೂರಿಟಿ ಅನ್ನುವ ಒಂದು ಅಹಂಭಾವ ಹೆಚ್ಚಿರುತ್ತೆ. ಈ ಕಾರಣದಿಂದ ಯಾವ ವ್ಯಕ್ತಿ ಒಂದು ಮಟ್ಟಕ್ಕೆ ತಾನು ಮೇಲು ಅನ್ನೋ ಭಾವನೆಯಲ್ಲಿರ್ತಾನೆ ಆತ ಯಾವ ಕಾರಣಕ್ಕೂ ಆ ಮೇಲು ಅನ್ನುವ ಭಾವವನ್ನು ಬಿಡುವ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಇಡೀ ಪುಸ್ತಕದಲ್ಲಿ ಹೇಳುವಂಥದ್ದು ಏನು ಅಂದರೆ, ಯಾವ ಪೊಲಿಟಿಕಲ್ ರಿಫಾರ್ಮೇಷನ್ನಿಂದಲೂ ಸಹ ಸಮಾಜ ಸುಧಾರಿಸೋದಿಲ್ಲ. ನಮಗಾಗಬೇಕು